ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಮಿತಾ ಶ್ರೀಜೇನ್. ನಾನೀಗ ಅತ್ತೆ ವರ್ಸಸ್ ಸೊಸೆ ಅನ್ನುವ ಕಾಮಿಡಿ ಸ್ಕಿಟ್ಟನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನಿಂತರೆ ಸೊಸೆಯ ಪಾತ್ರ, ಇಲ್ಲಿ ನಿಂತರೆ ಅತ್ತೆಯ ಪಾತ್ರ. ಬೇಕಾದಷ್ಟು ದೊಡ್ಡ ಮನೆಯವರು ಎಷ್ಟೊಂದು ಹಣ ಕೊಟ್ಟು ಮಗಳನ್ನ ಕೊಟ್ಟು ಮದುವೆ ಮಾಡ್ಕೊಡ್ತಿದ್ರು. ಬೇಡ ಬೇಡ ಅಂದ್ರು ನಿನ್ನನ್ನು ಮದುವೆ ಮಾಡ್ಕೊಂಬಂದ. ನಮ್ಮನೆಯಲ್ಲೂ ನನ್ನನ್ನ ತುಂಬಾ ರಿಚ್ ಫ್ಯಾಮಿಲಿಯರು, ಇಂಜಿನಿಯರು, ಡಾಕ್ಟ್ರು ಕೇಳಿದ್ರು. ಹೋಗಿ ಹೋಗಿ ನಾನು ಈ ಹಳ್ಳಿಲಿ ಬಂದ್ಬಿಟ್ಟೆ. ಅದ್ರಲ್ಲೂ ನಿಮ್ಮನೇಲಿ ಬಂದಲ್ಲ, ಬಂದು ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ಬೇಕಾಗಿದೆ. ನಾನ್ ನಮ್ಮ ಮನೇಲಿ ರಾಣಿ ತರ ಇದ್ದೆ. ನಮ್ಮನೇಲಿ ನಿನ್ನ ಬೀದಿ ನಾಯಿ ಮಾಡಿದೀವ, ನಮ್ಮನೇಲೂ ನಿನ್ನ ಚೆನ್ನಾಗೆ ನೋಡ್ಕೊತಾ ಇದೀವಲ್ಲ. ನೋಡ್ಕೋತಿದ್ದೀರ ಬಹಳ ಚೆನ್ನಾಗಿ ನೋಡ್ಕೋತಿದ್ದೀರ ನೋಡಿ. ಬೆಳಗ್ಗೆ ಆದ್ರೂ ರಾತ್ರಿ ಆದ್ರೂ ಅದೇ ಮುದ್ದೆ ಸಾರು. ಅಬ್ಬಬ್ಬಾ ಅಂದ್ರು ಒಂದ್ ಚಪಾತಿ ಪಲ್ಯ ಮಾಡ್ತೀರ. ಒಂದ್ ಪಿಜ್ಜಾ ಇಲ್ಲ, ಬರ್ಗರ್ ಇಲ್ಲ, ಐಸ್ ಕ್ರೀಮೂ ಇಲ್ಲ. ಹೋಗ್ಲಿ ಒಂದೇ ಒಂದು ರೀಲ್ಸ್ ಮಾಡೋಣ ಅಂದ್ರೆ ಅದು ಇಲ್ಲ. ಅದೆಲ್ಲ ಬೇಕಾದ್ರೆ ನಿಮ್ಮಪ್ಪ ನಿಮ್ಮಮ್ಮಂಗೆ ಹೇಳಿ, ಅದೇನೋ ಅಂತಾರಲ್ಲ ಲೈನು, ಅದೇ ಆನ್ಲೈನು, ಅದ್ರಲ್ಲಿ ಆರ್ಡರ್ ಮಾಡಿ ಕಳ್ಸಕ್ ಹೇಳು. ನಮ್ಮಪ್ಪ ನಮ್ಮಮ್ಮನ ಸುದ್ದಿ ಬರಬೇಡಿ. ನಿಮ್ ಕೈಯಲ್ಲಿ ಆಗಲ್ಲ ಅನ್ರಿ, ನಿಮಗೆ ಯೋಗ್ಯತೆ ಇಲ್ಲ ಅನ್ರಿ ತರಿಸ್ಕೊಡೋದು. ನಮ್ಮನೆಗೆ ಯೋಗ್ಯತೆ ಇಲ್ಲ ಅಂತೀಯ? ನೀನು ಗತ್ತಿಗೆಟ್ಟ ಮನೆಯಿಂದ ಬಂದಿದ್ಯಾ ಅನ್ನೋದನ್ನ ತಿಳ್ಕ. ನೀವು ಅಂತ ಮನೆಯಿಂದ ಬಂದಿರೋದು ಅಂತ ತಿಳ್ಕೊಳ್ರಿ ಅತ್ತೆ. ಆ ಕಟ್ಟೆ ಮೇಲಿರೋ ನಾಯಿಗೆ ಎಷ್ಟೋ ನಿಯತ್ತಿದೆ, ಅದೇ ಅತ್ತೆ ಅನ್ಸ್ಕೊಂಡಿರ ನಿಮಗೆ ಇಲ್ಲ. ಏನೇ 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 ನನ್ನನ್ನೇ ನಾಯಿ ಮಾಡ್ಬಿಟ್ಯಾ. ನೀನ್ ನಾಯಿ, ನಿಮ್ಮಮ್ಮ ದೊಡ್ಡ ನಾಯಿ, ನಿಮ್ಮಪ್ಪ ಕಜ್ಜಿ ನಾಯಿ, ನಿಮ್ಮ ಅಣ್ಣ ತಮ್ಮಂದೆಲ್ಲ ಬೀದಿ ನಾಯಿ. ಅಯ್ಯೋ ಅಯ್ಯೋ, ಹೋಗ್ಲಿ ಅತ್ತೆ ಅಂತ ಸುಮ್ಮನೆ ಬಿಟ್ರೆ ಎಲ್ಲೋ ಒಂದ್ ಮೂಲೆಯಲ್ಲಿ ಇರ್ತೀಯ ಅನ್ಕೊಂಡ್ರೆ ನಮ್ ಇಡೀ ವಂಶನೇ ನಾಯಿ ವಂಶ ಮಾಡ್ಬಿಟ್ಟಲ್ಲೇ ಅತ್ತೆ. ಏನೋ ಬಾಯಿ ತಪ್ಪಿ ಬಂತು ಬಿಡವ. ಹೋಗ್ಲಿ ತಗ, ಪಾನಿಪುರಿ ತಂದಿನಿ. ಅಯ್ಯೋ ಅಯ್ಯೋ ನನ್ ಮುದ್ದು ಅತ್ತೆ, ನಿಮ್ ಮನ್ಸು ಏನೇ ಹೇಳಿ, ನಿಮ್ ಮನ್ಸಂತೂ ಬಂಗಾರದಂತ ಮನ್ಸು ಅತ್ತೆ. ಓ ಅದಾ, ನಾನು ಸಂತೆಯಿಂದ ಬರ್ಬೇಕಾದ್ರೆ ಅಲ್ಲಿ ಪಾನಿಪುರಿ ಮಾಡೋನು ಪಾನಿಪುರಿನ ಒಂದ್ ಪ್ಲೇಟಿಗೆ ಹಾಕಿಟ್ಟಿದ್ನ. ನಾಯಿ ಬಂದು ನೆಕ್ ಬಿಡ್ತು. ಏನ್ ಮಾಡೋದು, ಅದನ್ನ ಚೆಲ್ಲನ ಅಂತ ಹೋದ. ನಾನು ಬೇಡ ಬೇಡ, ಚೆಲ್ಲದೇನ್ ಬೇಡ, ನಮ್ಮ ಮನೇಲೂ ಒಂದ್ ನಾಯಿ ಇದೆ ಅಂತ ಕಟ್ಟಿಸ್ಕೊಂಬಂದೆ. ಯೋ ಅತ್ತೆ, ಎಲ್ಲಿ ನಿಮ್ಮ ಅತ್ತೆ ಬುದ್ಧಿ ಬಿಡ್ತೀರಾ ಹೇಳಿ? ನನಗೆ ನಾಯಿ ಎಂಜಲ್ ತಿನ್ಸ್ಬಿಟ್ಟ. ನೀವು ಅತ್ತೆ ಬುದ್ಧಿ ಬಿಟ್ಟು ಎಲ್ಲಿ ಬದುಕ್ತೀರಾ ಹೇಳ್ರಿ? ಅದಕ್ಕೆ ಹೇಳೋದು, ಅತ್ತೆ ಯಾವತ್ತು ತಾಯಿ ಆಗಲ್ಲ ಅಂತ. ಅತ್ತೆ ಯಾವತ್ತು ತಾಯಿ ಆಗಲ್ಲ ಅಂತ ಹೇಳ್ತೀರಾ? ಫಸ್ಟು ಸೊಸೆ ಮಗಳಾಗ್ಬೇಕು, ಅವಾಗ ಅತ್ತೆ ತಾನಾಗೆ ತಾಯಿ ಆಗ್ತಾಳೆ. ಅತ್ತೆ ಅತ್ತೆ, ನೀವ್ ಹೀಗೆ ಮಾತಾಡ್ತಾ ಇದ್ರೆ ನಾನು ಮನುಷ್ಯರಾಗಿರಲ್ಲ, ಮೃಗ ಆಗ್ಬಿಡ್ತೀನಿ. ಅಯ್ಯೋ ತಾಯಿ, ಏನ್ ಬೇಕಾದ್ರೂ ಆಗವ, ಆದ್ರೆ ಕುರಿ ಕೋಳಿ ಮಾತ್ರ ಆಗ್ಬಿಡ. ಯಾಕಂದ್ರೆ ನನ್ ಮಗನಿಗೆ ತುಂಬಾ ಇಷ್ಟ. ನಿನ್ನ ಸಾರ್ ಮಾಡ್ಕೊಂಡ್ ತಿಂದ್ಬಿಟ್ರೆ ಹೋಗ್ಲಿ, ಅದೇನದು ಕಿವಿಗೆ ಗಾಯ ಆಗಿದೆ ಅಲ್ಲ, ಅತ್ತೆ ಅದು ಬೆಳಗ್ಗೆ ನಾಯಿ ಜೊತೆ ಸೆಲ್ಫಿ ತಾಡೋಣ ಅಂತ ಹೋಗಿದ್ನ, ಅದು ಬಾಯಿ ಹಾಕ್ಬಿಡ್ತು ಅತ್ತೆ. ನೀನು ಇನ್ನೇನು ಜೊತೆ ಸೆಲ್ಫಿ ತಗೊಂಡಿದ್ರೆ ಶಿಲೆನೇ ಆಗ್ಬಿಡ್ತಿದ್ಯಾ? ಮೇಕಪ್ ಮಾಡ್ಕೊಂಡು ಅಂದವಾಗಿ ಕಾಣ್ತೀಯ. ಆದ್ರೆ ನಾನ್ ನೋಡು, ಆಲಲ್ಲಿ ಎದ್ದು ತೆಗೆದಿರೋ ಹತ್ತಿ ಆಗಿದ್ದೀನಿ. ವಾವ್, ನ್ಯಾಚುರಲ್ ಬ್ಯೂಟಿ. ಇದೀರಾ ವಯಸ್ಸು 80 ಬ್ಯೂಟಿ ಬಗ್ಗೆ ಮಾತಾಡೋದು ಬಿಟ್ಟಿಲ್ಲ. ಓ, ಇದೆಲ್ಲ 5 ಗ್ಯಾರಂಟಿಗಳ ಪ್ರಭಾವ ಅನ್ನಿ. ಅತ್ತೆ, ನನಗೆ ಮನೆ ಯಜಮಾನಿಯನ್ನ ಪಟ್ಟ ಬಿಟ್ಕೊಡ್ತೀರಾ? ಏನವ ನಂದೇನೈತಿ, ಊರು ಹೋಗು ಅನ್ನತ್ತೆ.
ಅನ್ನತ್ತೆ. ಬರ 2,000 ರೂಪಾಯಿಂದ ತಗೊಂಡು ಅನ್ಸ್ಕೊಳ್ಳೋದು ಬೇಡ. ನೀನೇ ಮನೆ ಯಜಮಾನಿ ಅನ್ನೋ ಪಟ್ಟ ತಗೋ, ಗೃಹಲಕ್ಷ್ಮಿ ಅನ್ನೋ ಪಟ್ಟನೂ ನೀನೇ ತಗೋ, ನನಗೇನು ಬೇಡ. ಅತ್ತೆ ಅತ್ತೆ, ನಿಮ್ಮಂತ ಒಳ್ಳೆ ಮನ್ಸಿರೋ ಅತ್ತೆ ಎಲ್ಲರ ಮನೆಯಲ್ಲೂ ಇದ್ಬಿಟ್ರೆ ಈ ಜಗಳನೂ ಇರಲ್ಲ, ಮನಸ್ತಾಪನೂ ಇರಲ್ಲ. ಹಣಕ್ಕಿಂತ ತ್ಯಾಗ ಮಮತೆ ಅನ್ನೋದೇ ಮುಖ್ಯ ಆಗಿದ್ರೆ ಜಗಳ ಎಲ್ಲಿಂದ ಬರುತ್ತೆ? ಮಗನಿಗೂ ತುತ್ತ ಮುತ್ತ ಅಂತ ಸಂಕಟದಾಗೂ ಬೀಳಲ್ಲ ಅಲ್ವಾ? ಹೊಂದಾಗಿದ್ದರೆ ಎಲ್ಲ ಹಾಲು ಬೆಲ್ಲ ಅಲ್ಲ ಅಲ್ಲ ಅಲ್ಲ, ಹೊಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗವಿಲ್ಲ. ಕಷ್ಟ ನಷ್ಟ ಎಲ್ಲ ಹಾಲು ಸಕ್ಕರೆ ಬೆಲ್ಲ. ಏನೇ ಬರಲಿ ದಿನ ನಗು ನಗು, ಹಾಗೆ ಬಿಡು ನೀ ಪುಟ್ಟ ಮಗು. ಜುಮ್ ಜುಮ ಜುಮ್ ಜುಮ ಜುಮ್ ನಮ್ಮ ಮನೆ, ಜುಮ್ ಜುಮ ಜುಮ್ ಜುಮ ಜುಮ್ ನಮ್ಮ ಮನೆ. ಹೊಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗವಿಲ್ಲ, ಹೊಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗವಿಲ್ಲ. ಎಲ್ಲರಿಗೂ ಧನ್ಯವಾದಗಳು.